ಹೌದು ಗೆಳೆಯರೆ, ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯ ಕುಟುಂಬವೊಂದು ತಮ್ಮ ಅಳಿಯನಿಗೆ ಸಂಕ್ರಾಂತಿ ಹಬ್ಬದಂದು 290 ಬಗೆಯ ಅಡುಗೆಗಳನ್ನು ಮಾಡಿ ದಾಖಲೆ ನಿರ್ಮಿಸಿದೆ. ಈ ಹಿಂದೆ ತೆನಾಲಿ ಕುಟುಂಬವೊಂದು 150 ಬಗೆಯ ಅಡುಗೆಯೊಂದಿಗೆ ಕುಟುಂಬವೊಂದು ಗಮನ ಸೆಳೆದಿತ್ತು. ಈ ಅದ್ದೂರಿ ಔತಣದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಸೊ ಇದು ಆಗಿರ್ತಕ್ಕಂಥದ್ದು ಎಲ್ಲಿ? ಹೈದರಾಬಾದ್ನ ಆಂಧ್ರ ಪ್ರದೇಶದ ತೆನಾಲಿ ನಗರದ ಕುಟುಂಬವೊಂದು ಇದೇ ಸಂಕ್ರಾಂತಿಯಂದು ತಮ್ಮ ಮಗಳನ್ನು ಮದುವೆಯಾದ ನಂತರ ಅಳಿಯ ಮೊದಲ ಬಾರಿಗೆ ನಮ್ಮ ಒಂದು ಮನೆಗೆ ಬರ್ತಾ ಇದ್ದಾನೆ ಅಂತ ತಿಳಿದು 158 ರೀತಿಯ ಅಡುಗೆ ಮಾಡಿ ಒಂದೇ ದೊಡ್ಡ ಎಲೆಯಲ್ಲಿ ಬಡಿಸಿದ್ದಾರೆ. ಇದು ಎಲ್ಲರ ಹೆಬ್ಬೇರುವಂತೆ ಮಾಡಿತ್ತು. ಈ ದಾಖಲೆಯನ್ನು ಈಗ ಅದೇ ರಾಜ್ಯದ ಮತ್ತೊಂದು ಕುಟುಂಬ ಮುರಿದಿದೆ. ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯ ನರಸಿಂಹಪಟ್ಟಣ ಎಂಬ ಊರಿನಲ್ಲಿ ಶಾಂತನಗರದ ಬಡಾವಣೆಯ ನಿವಾಸಿಗಳಾದ ನಲೆಂ ರಮೇಶ್ ಕುಮಾರ್ ಅವರ ಪತ್ನಿ ಕಲಾವತಿಯವರು ತಮ್ಮ ಪುತ್ರಿ ನವ್ಯಾಳನ್ನು ಮದುವೆಯಾದ ನಂತರ ಒಂದು ಅಳಿಯ ಮೊದಲನ ಬಾರಿಗೆ ನಮ್ಮ ಒಂದು ಮನೆಗೆ ಬರ್ತಾ ಇದ್ದಾನೆ. ಆತನ ಹೆಸರು ಶ್ರೀಹರ್ಷ ಎಂಬುದಾಗಿದೆ. ಸೊ ಆತನಿಗೆ ಒಂದು ಆರಾಧ್ಯ ಒಂದು ಅತಿಥಿ ಒಂದು ಬರಮಾಡಿಕೊಂಡು ಅವರಿಗೆ ಸಂಕ್ರಾಂತಿಯಂದು 290 ರೀತಿಯ ಅಡುಗೆಗಳನ್ನು ಮಾಡಿ ಬಣ ಉಣಿಸಿದ್ದಾರೆ. ಹೌದು ಗುರು, ಶಬಾಷ್. ಸೊ ಇದರ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಆಲ್ರೆಡಿ ನೀವು ವಿಡಿಯೋ ನೋಡಿರ್ತೀರ. ಮನೆಯ ಒಂದು ಹಾಲ್ನಲ್ಲಿ ಡೈನಿಂಗ್ ಟೇಬಲ್ ಇಟ್ಕೊಂಡು ಸೊ ಬಾಳೆ ಎಲೆಯಲ್ಲಿ ಪ್ರಸ್ತುತ 290 ರೀತಿಯ ಅಡುಗೆಗಳನ್ನು ಶಾಂಪಲ್ ಇರಿಸಿ ಕೋಣೆಯಲ್ಲಿದ್ದ ಅಳಿಯನನ್ನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅತ್ತ ಮಾವ ಮತ್ತು ಈ ಕಡೆ ಅತ್ತೆ ನಿಂತ್ಕೊಂಡು ಡೈನಿಂಗ್ ಟೇಬಲ್ ಅಲ್ಲಿರುವ ಬಂದ ತಕ್ಷಣ ಆತನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದುಹಾಕಿ ಡೈನಿಂಗ್ ಟೇಬಲ್ ಮೇಲೆ ಇಡಿಸಲಾಗಿದ್ದ ಇಷ್ಟೊಂದು ವೆರೈಟಿ ತಿನಿಸುಗಳನ್ನು ನೋಡಿ ಅಳಿಯ ಗಾಬರಿಗೊಂಡಿದ್ದಾನೆ. ವಿಡಿಯೋದಲ್ಲಿ ಹೇಳಿದ್ದಾರೆ ಅವರು, ಗೋದಾವರಿ ಜಿಲ್ಲೆಯ ಸ್ಥಳೀಯ ತಿಂಡಿ ಅಡುಗೆ ಸೇರಿದಂತೆ 290 ಐಟಂಗಳನ್ನು ಆಂಧ್ರ ಪ್ರದೇಶದ ಸಾಂಪ್ರದಾಯಿಕ ತಿನಿಸುಗಳು, ಕೇಕ್, ಚಿಪ್ಸ್ ಇತ್ಯಾದಿ ಇದ್ವು ಅಂತ ತಿಳಿಸಲಾಗಿದೆ. ಸೊ ಗೋದಾವರಿ ಜಿಲ್ಲೆಯ ಸ್ಥಳೀಯ ತಿಂಡಿ ಸೇರಿದಂತೆ ಹಲವಾರು ತಿನಿಸುಗಳಿದ್ವು. ಅದೇ ರೀತಿಯಾಗಿ ಸಾಮಾನ್ಯವಾಗಿ ಸಂಕ್ರಾಂತಿ ಎಂದರೆ ಒಂದು ಆಂಧ್ರ ಪ್ರದೇಶದವರಿಗೆ ತುಂಬ ವಿಶೇಷ ಸ್ನೇಹಿತರೆ. ಅದು ಕೇವಲ ಒಂದು ಸುಗ್ಗಿಯ ಹಬ್ಬವಾಗಿರದೆ ಕುಟುಂಬದ ನಡುವೆ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸೋ ಒಂದು ತಾಣ ಆಗಿದೆ. ಅಲ್ಲಿನ ಜನರು ತಮ್ಮ ಒಂದು ಸಂಬಂಧಿಕರನ್ನು ಮನೆಗಳಿಗೆ ಕರೆದುಕೊಂಡು ಹೋಗಿ ಒಂದು ಊಟದ ಏರ್ಪಾಡು ಮಾಡ್ತಾರೆ. ಇದೇ ಸಂಕ್ರಾಂತಿಯ ದಿನದಂದು ಗುಂಟೂರಿನ ತೆನಾಲಿಯ ಮತ್ತೊಂದು ದಂಪತಿ ತಮ್ಮ ಅಳಿಯನಿಗೆ 150 ರೀತಿಯ ಹೆಚ್ಚು ಆಹಾರ ಪದಾರ್ಥಗಳನ್ನು ಬಡಿಸಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ತೆನಾಲಿ ಒಂದು ನಗರದ ವಂದನಪ್ಪು ಮುರಳೀಕೃಷ್ಣ ಅವರ ಪತ್ನಿ ಮತ್ತು ಅಳಿಯ ಶ್ರೀದತ್ತ ಮಗಳು ಮೌನಿಕಾ ಎಂಬ ಅದ್ಧೂರಿಯಾಗಿ ಔತಣ ಏರ್ಪಡಿಸಿದ್ದಾರೆ. ಸೊ ಅದೆಲ್ಲ ಏನೇ ಇರಲಿ, ಇದನ್ನೆಲ್ಲ ನೋಡಿದರೆ ನಿಮ್ಮ ಮಾವನ ಮನೆಯವರು ನೀವು ಮೊದಲ ಬಾರಿಗೆ ನಿಮ್ಮ ಪತ್ನಿಯನ್ನು ಕರೆದುಕೊಂಡು ಹೋಗಿದ್ದಾಗ ಏನೇನು ಬಡಿಸಿದಾರೆಂದು ಒಮ್ಮೆ ನೀವು ಜ್ಞಾಪಕ ಮಾಡ್ಕೊಳ್ಳಿ. ಕಹಿ ನೆನಪುಗಳಿದ್ದರೆ ದಯವಿಟ್ಟು ನೀವು ಯಾರು ಕೂಡ ನನಗೆ ಬೈಯಕ್ಕೆ ಹೋಗಬೇಡಿ. ಸಿಹಿ ನೆನಪು ಇದ್ದರೆ ಮಾತ್ರ ಜ್ಞಾಪಕ ಮಾಡ್ಕೊಳ್ಳಿ.